Hello everyone, welcome back to another unboxing video. ಈ ವಿಡಿಯೋದಲ್ಲಿ ನಾವು ಯುರೇಕಾ ಫೋರ್ಬ್ಸ್ನ ವ್ಯಾಕ್ಯೂಮ್ ಕ್ಲೀನರ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನಾನು ತೋರಿಸ್ತಾ ಇರೋ ಮಾಡೆಲ್ ಸೂಪರ್ ವ್ಯಾಕ್ ಮಾಡೆಲ್ ಅಂತ ಹೇಳಿ. ಇದು 1600 ವ್ಯಾಟ್ ಪವರ್ ಕನ್ಸಂಪ್ಷನ್ ತಗೊಳುತ್ತೆ ಮತ್ತು ಸಕ್ಷನ್ ಕೆಪಾಸಿಟಿ ಬಂದು 21 kPa. ಈ ಪ್ರಾಡಕ್ಟ್ ಬೇಸ್ಡ್ ಆನ್ ಸೈಕ್ಲೋನ್ ಸಿಸ್ಟಮ್ ಅಂತೇಳಿ, ಅದಾದಮೇಲೆ ಹೈ ಪವರ್ ಎಫಿಷಿಯನ್ಸಿ ಇದೆ, ಆಮೇಲೆ ಲಾರ್ಜ್ ಕೆಪಾಸಿಟಿ 2 ಲೀಟರ್ ಟ್ಯಾಂಕ್ ಬರುತ್ತೆ, ದೆನ್ ಹೇಪಾ ಫಿಲ್ಟರ್ ಬರುತ್ತೆ ಇದರಲ್ಲಿ. ಈ ಮಾಡೆಲ್ಸಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸಕ್ಷನ್ ಕೆಪಾಸಿಟಿ ಇರುತ್ತೆ. ಆಮೇಲೆ ಇದು ಬಂದು ಬರೀ ಸಕ್ಷನ್ ಫಂಕ್ಷನಾಲಿಟಿ ಇರುವಂಥದ್ದು. ಬೇರೆ ಮಾಡೆಲ್ಸಲ್ಲಿ ಸಕ್ಷನ್ ಮತ್ತು ಬ್ಲೋವರ್ ಕೂಡ ಇರುತ್ತೆ. ಆಮೇಲೆ ಡ್ರೈ ಆ್ಯಂಡ್ ವೆಟ್ ಎರಡೂ ಕೂಡ ಕೆಪಬಲ್ ಇರುವಂಥದ್ದು ಇರುತ್ತೆ. ಬಟ್ ನಾನು ತೊಗೊಂಡಿರೋದು ಡ್ರೈ ಮಾತ್ರ. ಬಾಕ್ಸ್ ಒಳಗಡೆ ಒಂದು ಹೋಸ್ ಪೈಪ್ ಮತ್ತು 2 ಕನೆಕ್ಟಿಂಗ್ ರಾಡ್ಸ್ ಬರುತ್ತೆ. ಅದರ ಜೊತೆ 4 ಡಿಫ್ರೆಂಟ್ ಬ್ರಷಸ್ ಬರುತ್ತೆ. ಸೊ ಒಂದು ಮ್ಯಾಟ್ ಕ್ಲೀನಿಂಗೋಸ್ಕರ ಇರುತ್ತೆ ಅಥವಾ ಫ್ಲೋರ್ಗೂ ಯೂಸ್ ಮಾಡ್ಕೋಬೋದು. ಇನ್ನೊಂದು ಚಿಕ್ಕದು ಆ ಬ್ರಷ್ ಯೂಸ್ ಮಾಡಿಕೊಂಡು ಸೋಫಾ ಮತ್ತು ಬೆಡ್ ಕ್ಲೀನ್ ಮಾಡ್ಕೋಬೋದು. ಇನ್ನೊಂದು ನಾಸಲ್ ಬರುತ್ತೆ ಫಾರ್ ಕಾರ್ನರ್ ಯೂಸ್ ಕೇಸಸ್ಗೆ. ಆಮೇಲೆ ಇನ್ನೊಂದು ಚಿಕ್ಕ ಬ್ರಷು ಎನಿ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ ವ್ಯಾಕ್ಯೂಮ್ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ನಾನು ಇದನ್ನ ಅಮೆಝಾನಲ್ಲಿ ಬೈ ಮಾಡಿದ್ದೀನಿ. ಎಲ್ಲ ಡಿಸ್ಕೌಂಟ್ಸ್ ಹೋಗಿ ಆಫರ್ಸ್ ಎಲ್ಲ ಅಪ್ಲೈ ಮಾಡಿದ್ಮೇಲೆ ನನಗೆ 5000ಗೆ ಈ ಪ್ರಾಡಕ್ಟ್ ಸಿಕ್ತು. ಈ ನಾಬು ಸಕ್ಷನ್ ಕೆಪಾಸಿಟಿನ ವೇರಿ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು ಮತ್ತು ಮೇಲ್ಗಡೆನೇ ಇಲ್ಲಿ ಪವರ್ ಆನ್ ಆಫ್ ಮಾಡೋಕ್ಕೆ ಸ್ವಿಚ್ ಕೂಡ ಇದೆ. ಡಸ್ಟ್ ಟ್ಯಾಂಕರ್ನ ರಿಮೂವ್ ಮಾಡಬೇಕು ಅಂದರೆ ಇಲ್ಲಿರೋ ಪುಷ್ ಬಟನ್ನ ಪ್ರೆಸ್ ಮಾಡಿ ಅದನ್ನು ರಿಮೂವ್ ಮಾಡ್ಬೋದು. ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಹ್ಯಾಂಡ್ಲಿಂಗ್ ನೋಡೋದಾದರೆ ಇದು ಅಷ್ಟೊಂದು ವೇಟ್ ಏನಿಲ್ಲ. ಆಮೇಲೆ ಕ್ಯಾರಿ ಮಾಡೋಕ್ಕೆ ಬಿಗ್ ವೀಲ್ ಇದೆ, ಸೊ ಪುಲ್ ಮಾಡ್ಕೋಬೋದು ಆರಾಮಾಗಿ. ಆಮೇಲೆ 360 ಡಿಗ್ರಿ ರೊಟೇಟ್ ಕೂಡ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ಇನ್ನೊಂದು ಚಿಕ್ಕ ವೀಲ್ ಕೂಡ ಕೊಟ್ಟಿದ್ದಾರೆ ವಿಚ್ ರೊಟೇಟ್ಸ್ 360 ಡಿಗ್ರಿ. ಸೊ ಈಸಿಯಾಗಿ ಎಲ್ಲ ಕಡೆ ಕ್ಯಾರಿ ಮಾಡ್ಕೋಬೋದು, ಪುಲ್ ಮಾಡ್ಕೋಬೋದು. ಡಿಫ್ರೆಂಟ್ ಆಕ್ಸೆಸರೀಸ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಮೇಡ್ ಆಫ್ ಫೈಬರ್ ಇದೆ. ಅಷ್ಟೊಂದೇನು ಸ್ಟ್ರಾಂಗ್ ಫೈಬರ್ ಅನ್ನಿಸ್ತಾ ಇಲ್ಲ, ಬಟ್ ಕ್ವಾಲಿಟಿ ಈ ಪ್ರೈಸ್ ರೇಂಜಲ್ಲಿ ಚೆನ್ನಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ. ವ್ಯಾಕ್ಯೂಮ್ ಮಾಡಿದ್ಮೇಲೆ ಡಸ್ಟ್ನ ಕ್ಲೀನ್ ಮಾಡೋದು ಕೂಡ ತುಂಬಾ ಈಸಿ. ಈ ಬಟನ್ ಪ್ರೆಸ್ ಮಾಡಿ ಈ ಡಸ್ಟ್ ಟ್ಯಾಂಕರ್ನ ತೆಗಿಬೋದು. ಸೊ ಇದು ನೋಡ್ತಾ ಇರೋದು ನೀವು ಹೆಪಾ ಫಿಲ್ಟರ್. ಸೊ ಇದು ಕೂಡ ನಾವು ವಾಷೇಬಲ್ ಇದೆ. ಡಸ್ಟ್ ಜಾಸ್ತಿ ಇದ್ದಾಗ ಅಥವಾ ಇದರಲ್ಲಿ ಏನಾದ್ರು ಸಿಕ್ಕಾಕೊಂಡಾಗ ಅದನ್ನ ವಾಟ್ರಲ್ಲಿ ವಾಶ್ ಕೂಡ ಮಾಡ್ಬೋದು. ಈವನ್ ಇದು ನೋಡ್ಬೋದು ಸೈಕ್ಲೋನ್ ಇಂಪ್ಯಾಕ್ಟ್ ಇರುವಂಥ ಒಂದು ಟ್ಯಾಂಕರ್. ಆಮೇಲೆ ಈ ಟ್ಯಾಂಕರ್ ಕೂಡ ನಾವು ವಾಟ್ರಲ್ಲಿ ವಾಶ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಫೀಚರ್ ನನಗನ್ಸಿದ್ದು ಈ ಕನೆಕ್ಟಿಂಗ್ ಪವರ್ ಕೇಬಲ್ನ ಅವರು ರಿಟ್ರಾಕ್ಟೇಬಲ್ ಕೊಟ್ಟಿದ್ದಾರೆ. ಸೊ ಎಷ್ಟು ಬೇಕೋ ಅಷ್ಟು ಎಳ್ಕೋಬೋದು ಹೊರಗಡೆ. ಎಳ್ಕೊಂಡ್ಮೇಲೆ ಆಮೇಲೆ ನಾವು ವಾಪಸ್ ಅದನ್ನು ಹಾಕಬೇಕಂದ್ರೆ ತುಂಬ ಈಸಿ. ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ, ಆ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕಲಿ ಅದು ಒಳಗಡೆ ತೊಗೊಂಡ್ಬಿಡುತ್ತೆ. ಸೊ ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ಜಸ್ಟ್ ಆ ಸ್ವಿಚ್ನ ಪ್ರೆಸ್ ಮಾಡಿದ್ರೆ ಇಟ್ ವಿಲ್ ಗೋ ಇನ್ಸೈಡ್ ಆಟೋಮೆಟಿಕಲಿ. ಈಗ ಈ ವ್ಯಾಕ್ಯೂಮ್ ಕ್ಲೀನರ್ನ ಎಕ್ಸಾಕ್ಟ್ ಪವರ್ ಎಷ್ಟಿದೆ, ಕೆಪಾಸಿಟಿ ಎಷ್ಟಿದೆ ಟೆಸ್ಟ್ ಮಾಡೋಣ. ಸೊ ಇದು ನಾನು ಆಫೀಸ್ಗೆ ಯೂಸ್ ಮಾಡೋ ಚೇರು. ಇದರಲ್ಲಿ ಸಿಕ್ಕಾಪಟ್ಟೆ ಡಸ್ಟ್ ಇದೆ. ಆ್ಯಕ್ಚುಲಿ ನೋಡ್ಬೋದು ನೀವು, ಇವಾಗ ತೋರಿಸ್ತೀನಿ ನೋಡಿ, ಸಿಕ್ಕಾಪಟ್ಟೆ ಡಸ್ಟ್ ಇದೆ. ಸೊ ಇದನ್ನು ಈ ವ್ಯಾಕ್ಯೂಮ್ ಕ್ಲೀನರ್ ಕ್ಲೀನ್ ಮಾಡಿದ್ರೆ ಇದರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಅರ್ಥ. ಲೆಟ್ಸ್ ಸಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ. ವ್ಯಾಕ್ಯೂಮ್ ಮಾಡಾದಮೇಲೆ ಡಸ್ಟ್ ಟ್ಯಾಂಕ್ನ ಓಪನ್ ಮಾಡಿ ನೋಡಿದೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಡಸ್ಟ್ ಕಲೆಕ್ಟ್ ಆಗಿದೆ. ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲೂ ನೋಡ್ಬೋದು ಸಿಕ್ಕಾಪಟ್ಟೆ ಡಸ್ಟ್ ಕಲೆಕ್ಟ್ ಆಗಿದೆ. ಬರೀ ಒಂದು ಚೇರಿಂದ ಇಷ್ಟೊಂದು ಡಸ್ಟ್ ಕಲೆಕ್ಟ್ ಮಾಡಿದೆ. ಸೊ ಸಕ್ಷನ್ ಕೆಪಾಸಿಟಿ ತುಂಬ ಚೆನ್ನಾಗಿದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ, ಪರ್ಫಾರ್ಮೆನ್ಸ್ ಮತ್ತು ಹ್ಯಾಂಡ್ಲಿಂಗ್ ತುಂಬಾ ಚೆನ್ನಾಗಿದೆ. ಯಾರಿಗೆ ಬರೀ ಸಕ್ಷನ್ ಫಂಕ್ಷನಾಲಿಟಿ ಮಾತ್ರ ಬೇಕೋ ಅವರು ಆರಾಮಾಗಿ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಕೋಬೋದು. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.